ಬೆನ್ನಿಗೆ ಸಚಿವರೊಬ್ಬರು ನಿಂತ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ಸಚಿವರು ತಾತ್ಕಾಲಿಕವಾಗಿ ತಡೆ ಹೇರಿದ್ದಾರಂತೆ. ಒಂದು ದಿನದ ಮಟ್ಟಿಗೆ ಕಡ್ಡಾಯ ರಜೆ ಆದೇಶ ಏನಿತ್ತು ಅದನ್ನ ಸ್ಟೇ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಡಿಜಿ ರಾಮಚಂದ್ರ ರಾವ್ ಅವರ ಬೆನ್ನಿಗೆ ಇರುವಂತಹ ಆ ಸಚಿವಂದು ಇಂಟೆನ್ಷನ್ ಏನು, ಹಾಗಾದ್ರೆ ಅವ್ರದ್ದು ಹಿತಾಸಕ್ತಿ ಏನು ಇಲ್ಲಿ ಅನ್ನೋದು ಪ್ರಶ್ನೆ. ಅವ್ರದ್ದು ಇಂಟ್ರೆಸ್ಟ್ ಈ ಮಟ್ಟಿಗೆ ಇಷ್ಟೆಲ್ಲ ಮುಜುಗರ ಆಗ್ತಾ ಇದೆ, ಇವ್ರ ಪಾತ್ರದ ಬಗ್ಗೆ ಕ್ಲಿಯರ್ ಆಗಿ ಪ್ರಕಟ ಆಗ್ತಾ ಇದೆ, ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಇದೆ. ಯಾಕಂದರೆ ಪ್ರೋಟೋಕಾಲ್ ಆಫೀಸರೇ ಇವರು ಹೇಳಿದ್ರ ಪ್ರಕಾರ ನಾವು ನಡ್ಕೊಂಡಿದ್ದೀವಿ, ಅವ್ರಿಗೆ ಪ್ರೋಟೋಕಾಲ್ ಹಾಗೆ ಕೊಟ್ಟಿರೋದು, ಅವ್ರು ಸ್ಮಗ್ಲಿಂಗ್ ಮಾಡ್ತಿದ್ದಿದ್ದು ಗೊತ್ತಿಲ್ಲ ಅಂತೆಲ್ಲ ಹೇಳಿಕೆಯನ್ನು ತನಿಖೆ ಟೈಮ್ನಲ್ಲಿ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಮುರಳಿ. ಆ ಸಚಿವರದ್ದು ಹಿತಾಸಕ್ತಿ ಏನು ಅನ್ನೋದು ಪ್ರಶ್ನೆ ಆಗತ್ತೆ. ಇಷ್ಟೆಲ್ಲ ಇವರ ರೋಲ್ ಬಗ್ಗೆ ಒಂದೊಂದೇ ದಿನ ಒಂದೊಂದೇ ವಿಚಾರಗಳು ಎಸ್ಟಾಬ್ಲಿಷ್ ಆಗ್ತಾ ಇದ್ರು, ಇವರನ್ನ ರಕ್ಷಣೆ ಮಾಡೋದು, ಇವ್ರ ಫೇವರಲ್ಲಿ ನಿಂತ್ಕೊಳ್ಳೋದ್ರ ಹಿಂದಿನ ಇಂಟೆನ್ಷನ್ಸ್ ಏನು ಅಂತ ಏನಂತ ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ದಾರಂತೆ. ಹಾಗಾದ್ರೆ ಮಮತಾ ರಾಮಚಂದ್ರ ರಾವ್ ಅವ್ರಿಗೂ ಮತ್ತು ಅವ್ರಿಗೂ ಕೂಡ ರಾಜಕೀಯ ವ್ಯಕ್ತಿಗೂ ಕೂಡ ಸಾಕಷ್ಟು ವರ್ಷಗಳಿಂದ ಸ್ನೇಹ ಸಂಬಂಧ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನು ಪ್ರತಿ ಬಾರಿಯೂ ಕೂಡ ಬಚಾವ್ ಮಾಡುವಂಥ ಯತ್ನಗಳು ನಡೀತಾ ಇದ್ದಾವೆ. ಯಾಕಂದರೆ ಆರೋಪವನ್ನು ವಿರೋಧ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ರಾಮಚಂದ್ರ ರಾವ್ ಅವರ ಬೆನ್ನಿಗೆ ಸರ್ಕಾರದ ಸಚಿವರುಗಳೇ ನಿಲ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನು ತನಿಖೆಯನ್ನು ಮಾಡಬೇಕು. ಈಗಾಗಲೇ CIDಗೆ ಕೊಟ್ಟಂಥ ತನಿಖೆ ಏನಿತ್ತು, CID ಕೊಟ್ಟ ತನಿಖೆ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಒಂದಷ್ಟು ಒತ್ತಡಗಳು ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಆ ಒತ್ತಡದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ CID ಅಧಿಕಾರಿಗಳ ತನಿಖೆಯನ್ನು ಏನು ವೈಂಡ್ ಅಪ್ ಅನ್ನು ಮಾಡಿರುವಂಥದ್ದು, ಅದನ್ನು ಆದೇಶವನ್ನು ವಾಪಸ್ಸನ್ನು ಪಡ್ಕೊಂಡಿರುವಂಥದ್ದು. ಅಂದರೆ ಗೌರವ್ ಗುಪ್ತಾ IAS ಅಧಿಕಾರಿ ಅವರ ವಿಚಾರಣಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾನೂನು ಕ್ರಮ ಆಗೋದಿಲ್ಲ, ಕಾನೂನು ಕ್ರಮ ಆಗದಿರೋದ್ರಿಂದ ಅದರಿಂದ ಬಚಾವ್ ಆಗ್ಬೋದು ಅಂತೇಳಿ ಅದೊಂದನ್ನು ಇನ್ನೂ ಕೂಡ ಆನಿಟ್ಟಿದ್ದಾರೆ. ಅಂದರೆ ಇವತ್ತು ಸಚಿವರುಗಳ ಜೊತೆಯಲ್ಲಿ ಸ್ಪಷ್ಟನೆಯನ್ನು ಕೇಳಿದ ಸಂದರ್ಭದಲ್ಲಿ ಒಂದೇ ಪ್ರಕರಣಕ್ಕೆ ಎರಡೆರಡು ತನಿಖೆಯನ್ನು ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾವು CID ತನಿಖೆಯನ್ನು ವಾಪಸ್ಸನ್ನು ಪಡ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾರೆ. ಆದರೆ ಇದೇ ವಾಲ್ಮೀಕಿ ಕೇಸಲ್ಲಿ ED ತನಿಖೆ ಮಾಡ್ತಾ ಇತ್ತು, CBI ತನಿಖೆ ಮಾಡ್ತಾ ಇತ್ತು, ರಾಜ್ಯ ಸರ್ಕಾರದ SIT ತನಿಖೆ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಇದರ ಬಗ್ಗೆ ಯಾರು ಕೂಡ ಏನು ಮಾತಾಡಿರಲಿಲ್ಲ. ಆದರೆ ಈ ಪ್ರಕರಣದಲ್ಲಿ ಎರಡೆರಡು ತನಿಖೆ ಬೇಡ ಅಂತ ಹೇಳಿ ನಾವು ಆದೇಶವನ್ನು ವಾಪಸ್ ತೆಗೆದುಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ರಾಮಚಂದ್ರ ರಾವ್ ಅವ್ರನ್ನ ಮತ್ತು ಅವರ ಜೊತೆಯಲ್ಲಿ ಇರುವಂಥವ್ರನ್ನ ಬಚಾವ್ ಮಾಡೋದಕ್ಕೆ ಮತ್ತು ಅವರನ್ನ ಮುಜುಗರದಿಂದ ತಪ್ಪಿಸ್ಲಿಕ್ಕೋಸ್ಕರ ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಮಮತಾ, ಈಗ ತಪ್ಪು ಮಾಡಿದವ್ರಿಗೆ ಭಯ ಇರಬೇಕು. ಇಲ್ಲಿ ನೋಡಿದ್ರೆ ಒಂದಿನ ಆದೇಶ ಕೊಡ್ತಾರೆ, ಒಂದಿನ ವಾಪಸ್ ಪಡ್ಕೊಳ್ತಾರೆ, ಇವ್ರನ್ನ ಕಡ್ಡಾಯವಾಗಿ ರಜೆ ಮೇಲೆ ಕಳ್ಸೋಣ ಅಂದರೆ ಅದೂ ಆಗಲ್ಲ. ಸರ್ಕಾರಕ್ಕೇನೆ ಭಯ ಇದೆಯಾ? ಈ ಪ್ರಕರಣವನ್ನು ವ್ಯವಸ್ಥಿತವಾಗಿ ಮುಚ್ಚಾಕೋ ಪ್ರಯತ್ನವನ್ನು ಎಲ್ಲ ರೀತಿಯಲ್ಲೂ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳು ಬರಲ್ವಾ ಇಲ್ಲಿ? ಮಮತಾ, ಏನಂದರೆ ಈ ಸರ್ಕಾರದ ಅಲ್ಲಿ ನಡೀತಾ ಇರುವಂಥದ್ದು, ಸರ್ಕಾರದ ಅಧೀನದಲ್ಲಿ ನಡೀತಾ ಇರುವಂಥ ತನಿಖೆಯಲ್ಲಿ ಏನಾದರೂ ಒಂದಷ್ಟು ವೇರಿಯೇಷನ್ಗಳನ್ನು ಮಾಡ್ಬೋದು ಅಥವಾ ಅವರನ್ನು ಬಚಾವನ್ನು ಮಾಡ್ಬೋದು. ಆದರೆ ಈಗ ಎರಡು ಪ್ರತ್ಯೇಕವಾಗಿ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು DRI ಮತ್ತು CBI ಎರಡೂ ಕೂಡ ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಅಥವಾ ನಾಳೆ ಒಳಗಾಗಿ ED ಅಧಿಕಾರಿಗಳು ಕೂಡ ECIR ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾರೆ. ಇವರು ಅಂದ್ಕೊಂಡಂಗೆ ಅವರನ್ನು ಬಚಾವ್ ಮಾಡ್ಬೋದು, ಅವರನ್ನು ಸಂಪೂರ್ಣವಾಗಿ ಉಳಿಸುವಂಥ ಪ್ರಯತ್ನಗಳನ್ನು ಮಾಡ್ಬೋದು ಅಂತೇಳಿ ಅಂದ್ಕೊಳ್ಳುವಂಥದ್ದು ಸಂಪೂರ್ಣವಾಗಿ ಸುಳ್ಳು. ಯಾಕೆಂದರೆ ಆ ತನಿಖಾ ಸಂಸ್ಥೆಗಳು ಮಾಡುವಂಥದ್ದು ಅವ್ರಿಗೆ ಸಿಕ್ಕಂಥ ಸಾಲಿಡ್ ಪ್ರೂಫ್ಗಳು, ಸಾಲಿಡ್ ಎವಿಡೆನ್ಸ್ಗಳೇನಿರ್ತದೆ ಅದನ್ನು ಇಟ್ಕೊಂಡು ತನಿಖೆಯನ್ನು ಮಾಡ್ತಾರೆ. ಆದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕು ಅಥವಾ ಈಗ ಸದ್ಯಕ್ಕೆ ಆಗ್ತಾ ಇರುವಂಥ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ಮತ್ತು ಆ ಸಚಿವರುಗಳು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಂದಂತೂ ಸ್ಪಷ್ಟ, ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ದಿನಗಳ ಕಾಲ ಬಚಾವನ್ನ ಮಾಡಬೇಕು, ಅವರನ್ನು ಆ ಮುಜುಗರದಿಂದ ತಪ್ಪಿಸ್ಬೇಕು ಅನ್ನೋ ಪ್ರಯತ್ನಗಳು ರಾಜ್ಯ ಸರ್ಕಾರದ ಮಟ್ಟದಲ್ಲೇ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಲ್ಲಿ ಈ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ಒಂದ್ಸಲ ಆದೇಶ ಕೊಡ್ತಾರೆ, ಒಂದ್ಸಲ ವಾಪಸ್ ತಗೊಳ್ತಾರೆ, ಒಂದ್ಸಲ ಇವ್ರನ್ನ ಕಡ್ಡಾಯ ರಜೆಗೆ ಕಳಿಸ್ತೀವಿ ಅಂತಾರೆ, ಇನ್ನೊಂದ್ಸಲ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾರಂತೆ ಒಬ್ರು ಸಚಿವರು. ಅವ್ರದ್ದು ಹಿತಾಸಕ್ತಿ ಏನು? ಅವ್ರಿಗೇನು ಲಾಭ ಇದರಿಂದ? ಅಥವಾ ತಮ್ಮ ಬುಡಕ್ಕೆ ಬಂದ್ಬಿಡುತ್ತೆ ಅನ್ನುವಂತಹ ಭಯದಿಂದ ಇವ್ರು ಬೆನ್ನಿಗೆ ನಿಂತ್ಕೊಳ್ತಾ ಇದ್ದಾರಾ? ಒಟ್ಟಿನಲ್ಲಿ ಅಧ್ವಾನದ ಗೂಡಾಗ್ಬಿಟ್ಟಿದೆ ಗೃಹ ಇಲಾಖೆ. ಸಚಿವರು ನೋಡ್ಬೇಕಾಗತ್ತೆ ಇದನ್ನ. ಡಾಕ್ಟರ್ G. ಪರಮೇಶ್ವರ್ ಅವರು